ಇಲ್ಲಿಗೆ. ಬಾ ಸಹೋದರ, ಊಟ ಉಪಚಾರವಿಲ್ಲದೆ ಈ ಹೊತ್ತಿನವರೆಗೂ ಹೊಲಕ್ಕೆ ಹೋಗಿದ್ದೇನಪ್ಪ. ಹೌದಣ್ಣ, ಕರೆಂಟ್ ಹೋದ ತಕ್ಷಣ ತಾಸಿನಿಂದ ಬಂದಿನಣ್ಣ. ನಾನು ಬರೋಷ್ಟರಲ್ಲಿ ಈ ಊರ ಅಗತ್ಯ ಮುಂದೆ ಒಂದು ದೊಡ್ಡ ಕುಸ್ತಿ ಕನ್ನಡೇ ಹೇಳ್ಬಿಟ್ಟಿದ್ದಣ್ಣ. ಅಂದ್ರೆ ಮೈದುನ ಕಡೆ ಕುಸ್ತಿಯನ್ನ ನೀನೇ ಆಡ್ಸಿದ್ದೇನಪ್ಪ? ಕಡೆ ಕುಸ್ತಿನ ಎತ್ತತ್ತಿಗೆ ಆ ಕಡೆ ನೋಡಿ ನನ್ನ ಮೈಯಲ್ಲಿರೋ ಮಾತನಾಡಿಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶಕ್ತಿ ಆವರಿಸಿ ಅತ್ತಿಗೆ ನೀನು ಉಳಿಸಿದ ಈ ಕೈದುತನ ರಕ್ತ ಕೂಗಿ ಹೇಳಿತು. ಆ ಕಡೆಯನ್ನು ಒಗೆದು ಬಂಗಾರದ ಕಡೆ ಕೇಳೆಂದು. ಅಂದ್ರೆ ನನಗೆ ತಿಳಿಯದೆ ಇಲ್ಲಿ ಊರಲ್ಲಿ ಕುಸ್ತಿ ನಡೀತೀನಪ್ಪ. ಹೌದಣ್ಣ, ಈ ಊರಿನ ಶ್ರೀಮಂತ ಗೌಡ ಒಂದು ದೊಡ್ಡ ಕುಸ್ತಿನ ಇಟ್ಟಿದ್ದಾನಣ್ಣ. ಆ ಕೊನೆ ಪಂದ್ಯದ ಗಡಿ ಆ ಕರಿಯಾಣೆ ಇದ್ದಾನೆ. ಮೈದುನ, ಆ ನೀಚಿನ ಗೌಡರ ಕಣಕ್ಕೆ ನೀನ್ ಯಾಕೋ ಹೋದಿಯೋ? ಬಲರಾಮ, ಏನಿದು ನಿನ್ನ ನಿಗೂಢವಾದ ರಹಸ್ಯದ ಮಾತು? ಏನಂತ ಸ್ವಲ್ಪ ವಿಸ್ತರಿಸಿ ಹೇಳಪ್ಪ. ಇಲ್ಲಣ್ಣ, ಜಿಲ್ಲಾ ಸಹಕ ಬ್ಯಾನೇಜರ್ ಕರೆದುಕೊಂಡು ಅವರಿಗೆ ಜೀವದ ಬೆದರಿಕೆ ಹಾಕಿದ ಗೌಡ. ಅದರಲ್ಲಿ ಒಬ್ಬ ಎದ್ದು, ಯಾಕೆ ಶ್ರೀಮಂತರೇ, ಇದು ಪ್ರಜಾಪ್ರಭುತ್ವವಿದೆ, ರಾಜ ಮಹಾರಾಜರ ಕಾಲವಲ್ಲ, ನಮ್ಮ ಮತ ನಮ್ಮ ಹಕ್ಕಿದ ಎಂದನು. ಅದಕ್ಕೆ ಆ ಸಿದ್ದನಗೌಡ ಸುಮ್ಮನಿದ್ದಾನೇನಪ್ಪ? ಇಲ್ಲಣ್ಣ, ಆ ಕರಿಯಣ್ಣಿಂದ ಅವ್ರನ್ನ ಸಾಕಷ್ಟು ಹೊಡಿಸಿಬಿಟ್ಟ. ಆ ಹೊಡೆತಕ್ಕೆ ಅಂಜಿ ಎಲ್ಲರೂ ಓಡಿ ಹೋಗಿಬಿಟ್ಟರು. ಅದರಲ್ಲಿ ಉಳಿದವನೇ ನಾನೇ ಒಬ್ಬ ಮಾತ್ರ. ಅಲ್ಲ ಮೈದುನ, ಆ ಕ್ರೂರಿಯ ಮುಂದೆ ನೀನ್ ಯಾಕೋ ನಿಂತೆ? ಆತ ಕ್ರೂರಿ ಆದರೇನು, ಕೌರ ದುರ್ಯೋಧನಾದರೇನತು? ಆತ ಮೀಸುತ್ತಿರುವ ಏನೇನು ಗೊತ್ತೇನಣ್ಣ? ಏನ್ಲೇ ಹರಾಮ್ ಕೌರ್, ರಾಮನಿಗೆ ತಮ್ಮ ರನ್ನ ಹೇಳಿ ಎದ್ದ ಬಂದು ನನ್ನ ಕರೆಯನ್ನು ಹೊಡೆಯಕ್ಕೆ ನಿಂತಲ್ಲಿ. ಬಾರಲೇ, ನಿಮ್ಮಪ್ಪನ ಮಗನೇ ಆಗಿದ್ದರೆ, ನಿಜವಾಗಿ ನೀ ಕರೆ ಗಂಡಸಾಗಿದ್ದರೆ ಈ ಕುಸ್ತಿಯ ಪಂದ್ಯದಲ್ಲಿ ಈ ನನ್ನ ಕರೆಯನ್ನು ಒಗೆಯಂದ. ನೋಡು ಮೈದುನ, ಅಪ್ಪ ಹುಟ್ಟಿದ ಮಗ ನಾನು ಅಂತ ಮೀಸೆಯನ್ನ ತಿರುವಿ ಸೊಡ್ಡು ಹೊಡೆದು ನೀನು ಬರ್ಬೇಕು ಮೈದುನ. ಮೀಸೆ ತಿರುವೇನತ್ತಿಗೆ ಅದೇ ಕ್ಷಣ ಸಡ್ಡು ಹಾರಿಸಿ. ಇದಕ್ಕೆ ನಾನು ಮಾಡೋದಿಲ್ಲಂದ್ರೆ ಈ ಊರ ಅಗಸಿ ಮುಂದೆ 10 ಸುತ್ತು ಹಾಕಿ ಎತ್ತ ಗೌಡನ ಪಾದ ಮುಂದೆ ಒಗೆದು ನಾನೇ ಸಡ್ಡು ಬಾರಿಸಿ ನಾನೇ ನಮ್ಮಪ್ಪನ ಮಗನೇ ಅಂದವನೇ ಕೇಕೆ ಹೊಡೆದು ಆ ಗೌಡನ ಪಾದ ಮುಂದೆ ಒಗೆದು ಕೇಕೆ ಹೊಡೆದ ಬಿಟ್ಟಿಗೆ ಕೇಕೆ ಹೊಡೆದ. ತಮ್ಮ ಬಲರಾಮ, ಈ ನಿನ್ನ ಮಾತನ್ನು ಕೇಳಿ ನನಗೆ ಏಕೆ ಭಯವಾಗುತ್ತಿದೆಯಪ್ಪ? ಭಯವಾಗುತ್ತಿದೆ. ಯಾಕ್ರಿ ನೀವು ಭಯ ಪಡ್ತೀರಾ? ನನ್ನ ಮೈದುನ ಗೆದ್ದು ಬಂದಿದ್ದಾನೆ ರೀ. ನೋಡಿ, ನಮ್ಮ ಹೆತ್ತವರನ್ನ ನಾಶ ಮಾಡಿದ ಅವನ ಸಂಹಾರ ಆಗ್ಲೇಬೇಕು ರೀ, ಸಂಹಾರ ಆಗ್ಲೇಬೇಕು. ಹೌದನಾ? ಮಾಡಿದವರಿಗೆ ಮಾಡಿ ತೋರಿಸ್ಬೇಕಂದು ಮಹಾತ್ಮ ಗಾಂಧಿಯವರ ಮಾತು ಎಂಬ ಮಡಿ ಇಲ್ಲದೆ ಆ ಸುಭಾಷ್ ಚಂದ್ರ ಮಾತು. ಸತ್ಯವನ್ನು ಉಳಿಯಬೇಕಾದರೆ ನನ್ನಂತ ಯುವ ಶಕ್ತರು ನಿಲ್ಲಲೇಬೇಕು. ಅಂದಾಗ ರಾಮ ರಾಜ್ಯವಾಗುತ್ತದೆ. ಅಣ್ಣನ ಮಾತಿನಲ್ಲಿ ಸಂತೋಷ ಇದೆ ಅಣ್ಣ. ಯುವ ಶಕ್ತಿ ಇದು ಶಕ್ತಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಬಾರಪ್ಪ, ಈಗ ಬಂದ್ಯಾ? ಎಲ್ಲಿಗೆ ಬತ್ತು ನಿನ್ನ ವಿದ್ಯಾಭ್ಯಾಸ? ಅಣ್ಣ, ಪ್ರಥಮ ರ್ಯಾಂಕ್ ಬರುವ ನಿರೀಕ್ಷೆ ಇದೆ. ಅದಕ್ಕೆ ನಿಮ್ಮ ಇಬ್ಬರ ಆಶೀರ್ವಾದವೇ ಕಾರಣ. ಹೇಳಪ್ಪ, ನಮ್ಮ ಆಶೀರ್ವಾದಕ್ಕಿಂತ ಅಲ್ಲಿ ನೋಡು ಮಹಾನ್ ಭಾವನ ಆಶೀರ್ವಾದ ತೆಗೆದುಕೋ. ಯಾಕೆಂದರೆ ನಾವು ನಿಂತ ನೆಲ, ಬಿತ್ತುವ ಹೊಲ, ನಮ್ಮೆಲ್ಲರ ಶಕ್ತಿಯ ಬಲ ಎಲ್ಲವ ಸೌಕರ್ಯ ಸಂಪತ್ತು ಕಣಪ್ಪ, ಸೌಕರ್ಯ ಸಂಪತ್ತು. ಹೌದಣ್ಣ, ಪ್ರವೀಣ್ ಅವರು ಪದೇ ಹೇಳ್ತಿದ್ದರು, ಅವರು ನಮ್ಮ ಅತ್ತಿಗೆ ತಂದೆಯವರಂತೂ. ಹೌದೇನಣ್ಣ, ಅವರು ಈ ನಾಡಿಗೆ ದೊಡ್ಡ ದೇವರಂತಣ್ಣ. ಹೌದಪ್ಪ, ಅವರು ಮಾಡಿದ ಘನ ಕಾರ್ಯಗಳನ್ನು ನಿನಗೆ ಮುಂದೊಂದು ದಿನ ವಿಸ್ತಾರವಾಗಿ ಹೇಳ್ತೀನಿ. ಅಂತವರ ಮಗಳಾದ ನನ್ನ ಅತ್ತಿಗೆ ಪುಣ್ಯವಂತೆ ಸರಿ. ಅದನ್ನು ನನ್ನ ಬಾಯಿಂದ ಕೂಡ ಹೇಳ್ಬೇಕೇನಪ್ಪ. ಘನ ಕಾರ್ಯಗಳನ್ನು ನಡ್ರಿ, ಎಲ್ಲರೂ ಸೇರಿ ಒಂದು ಹಿಂಪಾದ ಗೀತೆ ನಾಡೋಣ. ನಮ್ಮ ಮನೆಯಲ್ಲಿ ದಿನವೋ ಮಿರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೋ ಮಿರವೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ ಸವಿಗೋಡಿದು ಪ್ರೀತಿ
ಪ್ರೀತಿಯ ಪರಮಾನ ಪ್ರೀತಿಯ ಜಮಾನ ನಮ್ಮ ಮನೆಯಲ್ಲಿ ದಿನವೂ ಮೆರವು ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅಣ್ಣನೋ ತಾಯಿಯಾದನೋ ನೋಡಿರಿ ಹಾಡೋ ಚಿಲಿಪಿಲಿ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂತ ಅಣ್ಣನೋ ತಾಯಿಯಾದನೋ ನೋಡಿರಿ ಚಿಲುಮೆಯನೇ ಏರಿದರ ಜಗವಿನ ಬಲವ ತೋರಿದೆ ಹಾರಾದ ಮನಸ್ಸಿಗೆ ಆಕಾಶವೇ ನೀನಾದೆ ಈ ಕಂಗಳೇ ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೋಮಳಿ ಬನ್ನಿ ಎಲ್ಲರೂ ಹೋಗಿ ಊಟ ಮಾಡೋಣ ನಡೀರಿ. ನಡಿಯಮ್ಮ ಹೊಟ್ಟೆ ಹಸಿಯುತ್ತದೆ